ಅಂತ ತಿಳ್ಕೊಂಡಿದ್ದೀನಿ. ನೀವು ಅದನ್ನು ಉಳಿಸ್ಕೋತೀರ ಅಂತ ನಾನು ಭಾವಿಸ್ತೇನೆ. ಮತ್ತೆ ನನ್ನ ಪ್ರೀತಿಯ ಸಹೋದರ ಪ್ರೀತಿ ಕುಮಾರ್ ಅವರಿದ್ದಾರೆ, ರಾಧಾಕೃಷ್ಣ ಅವರಿದ್ದಾರೆ, ಅನುಷಾ ರೈ ಅವರಿದ್ದಾರೆ, ಪ್ರೀತಿ ಗೌಡ ಇದ್ದಾರೆ, ಸ್ಪಂದನ ಸೋಮಣ್ಣ ಇದ್ದಾರೆ, ಐಶ್ವರ್ಯ ಇದ್ದಾರೆ, ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ಅವರಿದ್ದಾರೆ, ಮನ್ಮೂಲ ನಿರ್ದೇಶಕರಾದಂತ ಮನ್ಮೂಲ ಮುಂದಿನ ಅಧ್ಯಕ್ಷರಾದಂತಹ ಶಿವಪ್ಪ ಇದ್ದಾರೆ, ಮುರುಘೇಗೌಡ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಿಬ್ಬಳ್ಳಿ ಕೃಷ್ಣಪ್ಪ ಇದ್ದಾರೆ, ಸ್ಟಾರ್ ಲೋಕಿ ಇದ್ದಾರೆ, ನಾಗೇಶ್ ಇದ್ದಾರೆ, ನಮ್ಮ ಮೂಲ ಚೇರ್ಮನ್ ನಯೀಮ್ ಇದ್ದಾರೆ, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಇದ್ದಾರೆ, ನನ್ನ ಗೆಳೆಯ ಪುಟ್ಟರಾಜು ಇದ್ದಾರೆ. ಇಲ್ಲಿ ಇರುವಂತಹ ಊರಿನ ಎಲ್ಲ ಹಿರಿಯರೇ ಮುಖಂಡರೇ, ಕಳೆದ ವರ್ಷದಿಂದ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀವೆಲ್ಲ ನನ್ನನ್ನ ಬಹಳ ಬಹುಮತದಿಂದ ಗೆಲ್ಲಿಸ್ಕೊಟ್ರಿ. ಅದರ ಋಣವನ್ನ ತೀರಿಸಬೇಕಾಗಿರೋದು ಒಬ್ಬ ಶಾಸಕನಾದ ನನ್ನ ಕರ್ತವ್ಯ. ಆದ್ರಿಂದ ಇಲ್ಲಿವರೆಗೂ 2 ವರ್ಷದಲ್ಲಿ 50 ಕೋಟಿ ರೂಪಾಯಿನ ಬರೀ ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದೀನಿ. ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಒಂದೇ ಒಂದು ದಿನ ಈ ರೀತಿ ಕಾರ್ಯಕ್ರಮ ಮುಗಿದು ನಾಳೆ ಬೆಳಗ್ಗೆ ಮನೆಗೆ ಹೋಗೋದಲ್ಲ. ಈ ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಬೇಕು. ಪಂಚಲಿಂಗೇಶ್ವರನನ್ನ ಇಡೀ ಕರ್ನಾಟಕದ ಜನ ಹೇಗೆ ನಂಜನಗೂಡಿಗೆ ಬಂದು ಹೋಗ್ತಾರೆ, ಬೇರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ, ಆ ರೀತಿ ಆಗ್ಬೇಕು ಅಂತ ಹೇಳಿ ಮುಂದಿನ 3 ವರ್ಷದಲ್ಲಿ 5 ಕೋಟಿ ರೂಪಾಯಿಯಲ್ಲಿ ಪಂಚಲಿಂಗ ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡ್ತೀವಿ. ಮತ್ತೆ ನಿಮ್ಮ ಪಂಚಲಿಂಗೇಶ್ವರ ಕೆರೆಗೆ 5 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದೀನಿ. ಒಂದು 10-15 ದಿನದಲ್ಲಿ ಟೆಂಡರ್ ಮುಗಿಯುತ್ತೆ, ಬಂದು ಪೂಜೆ ಮಾಡಿ ಅಲ್ಲಿ ವಾಕಿಂಗ್ ಪಾತ್ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಕೆರೆಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಪಂಚಿನ ಮೆರವಣಿಗೆ ಮಾಡಿದ ತಕ್ಷಣ ಅಭಿವೃದ್ಧಿ ಆಗಲ್ಲ. ಹೋದ ಬಾರಿ ನಿಮ್ಮ ಆಂಜನೇಯನಿಗೆ ನನಗೆ ಬಡವರು ಕೊಟ್ಟ ಗದೆಯನ್ನ ಕೊಟ್ಟಿದ್ದೆ. ಈ ಬಾರಿ ಬಣ್ಣ ಹೊಡಿಸ್ತೀವಿ, ಬರೀ ಪಂಚಿ ಇಟ್ಕೊಂಡು ಓಡಾಡಿಲ್ಲ. ನಾವು ಹನುಮಂತನಿಗೆ ಏನು ಗೌರವ ಕೊಡಬೇಕು, ಈ ಬಾರಿ ದೇವಸ್ಥಾನಕ್ಕೆ ಬಣ್ಣ ಹೊಡಿಸಿದೀವಿ. ಬಹಳ ವರ್ಷಗಳಿಂದ ಬಣ್ಣ ಹೊಡೆದಿರಲಿಲ್ಲ. ಹೋದ ಬಾರಿ ಬಡವರು ಕೊಟ್ಟಂತ ಗದೆ ನನ್ನ ಹತ್ರ ಇರಬಾರ್ದು, ಮನುಷ್ಯರ ಹತ್ರ ಗದೆ ಇರಬಾರ್ದು ಅಂತೇಳಿ ದೇವರು ಕೊಟ್ಟಿದೀವಿ. ನಿಮ್ಮ 50 ವರ್ಷಗಳಿಂದ ಹಕ್ಕುಪತ್ರ ಕೊಟ್ಟಿರಲಿಲ್ಲ, ಅದನ್ನ ಇವತ್ತು ನೀವೆಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ರಿ. ಮುಂದಿನ 3 ವರ್ಷದಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ, ಈಗ ಆಲ್ರೆಡಿ 10,000 ಮನೆಯನ್ನ ಕಟ್ಟಿದೀವಿ, ಅದನ್ನ ಬಡವರು ಕೊಡ್ತೀವಿ. ಇನ್ನ 4,000 ಮನೆಗಳನ್ನ ಕಟ್ಟಿ ಯಾರು ಬಡವರಿಗೆ ಮನೆ ಇಲ್ಲ ಅವ್ರಿಗೆಲ್ಲ ಹಂಚ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು. ಈ ಜಾಗ ಕೊಟ್ಟಂತ ಸುರೇಶ್ ಅವರು ಕೂಡ ಧನ್ಯವಾದಗಳು, ಮೀಡಿಯಾದವ್ರಿಗೂ ಧನ್ಯವಾದಗಳು, ಎಲ್ಲ ಸೆಕ್ಯೂರಿಟಿ ಕೊಟ್ಟಂತ ಪೊಲೀಸ್ನವ್ರಿಗೂ ಧನ್ಯವಾದಗಳು. ಎಲ್ಲರೂ ಒಳ್ಳೆಯದಾಗ್ಲಿ. ಧ್ರುವ ಅವರ ಕೇಳಿ ಮೂವಿಯನ್ನ ಮಂಡ್ಯದಲ್ಲಿ ದಾಖಲೆಯಲ್ಲಿ ನೋಡಿ ಇಡೀ ಕರ್ನಾಟಕದಲ್ಲಿ ದಾಖಲೆ ಹಾಕಬೇಕು. ಆ ರೀತಿ ಮಾಡಿ ಎಲ್ಲ ಚಿತ್ರನಟರಿಗೂ ಕರ್ನಾಟಕ ನೀವು ಬೆಳೆಸಿದ್ದೀರಾ, ಉಳಿಸಿದ್ದೀರಾ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಮಾತ್ರ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.